ನಾವು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಮತ್ತು ಇದೇ ಸಮಯದಲ್ಲಿ ನೋಡ್ರಿ ಅವ್ರ ಕರೆಂದ್ರ ಸಹಯೋಗ ಬಿ ಜೆ ಪಿಗರಂತೆ ಅವರು ತಾವು ಪಡೆದಾಡ್ಲಿಕ್ಕಿದ್ದಾರೆ. ರಾಜ್ಯಾಧ್ಯಕ್ಷ ಕುರ್ಚಿಗಾಗಿ ಅದೇನು ಮುಖ್ಯಮಂತ್ರಿ ಕುರ್ಚಿನೂ ಅಲ್ಲ, ಆದರೂ ಅದು ಆಗಬೇಕು. ಅವ್ರಲ್ಲಿ ವ್ಯಕ್ತಿ ಕಾಟಿದ ಯಾರು ಅಧ್ಯಕ್ಷ ಇರ್ತಾರ ಅವರ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಒಂದು ತರ್ಕ. ಹೀಗಾಗಿ ಯತ್ನಾಳ್ ಬೆಳೆತಿದ್ದಾರೆ, ಯತ್ನಾಳರಿಂದ ಅವರು ಅನೇಕ ಫಾಲೋವರ್ಸ್ ಬೆಳೆತಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಥರ್ಡ್ ಬನಾನ ಇಟ್ಕೊಂಡದ. ಎಲ್ಲ ದೃಷ್ಟಿ ಇಟ್ಕೊಂಡು ಈ ರಾಜ್ಯಾಧ್ಯಕ್ಷದ ಕುರ್ಚಿ ಕದನ ಅಲ್ಲಿ ನಡೆದಿದ್ರೆ ಇಲ್ಲೇ ಮುಖ್ಯಮಂತ್ರಿ ಕುರ್ಚಿ ಕದನ ಸ್ಟಾರ್ಟ್ ಆಗ್ಯದ. ಅದಕ್ಕೆ ಅನುಕೂಲ ಆಗುವಂಗೆ ನಮ್ಮ ಖರ್ಗೆ ಅವರು ಒಂದಿಷ್ಟು ಚೇಂಜ್ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಮಾತಾಡಿದ್ದಾರೆ. ಅದಕ್ಕೆ ಈ ಒಂದು ಮುಖ್ಯಮಂತ್ರಿ ಚರ್ಚೆ ಮತ್ತೊಂದು ಶುರುವಾಗಿಬಿಟ್ಟದ. ಈ ಸದ್ಯ ಮುಗಿದ್ರು ಸಹಿತ ಪ್ರಧಾನಪ್ಪ ನಮ್ಮಿಂದ ಸಪೋಸ್ ಏನಾದರೂ ಮುಡಾದಲ್ಲೇ ಸಿದ್ದರಾಮಯ್ಯನವರು ಸಿಲುಕೊಂಡು ಅವರ ರಾಜನ ಮಕ್ಕಳು ಕೊಡೋ ಪ್ರಸಂಗ ಬಂದ್ರೆ ನಮ್ಮಲ್ಲಿ ಒಬ್ಬರು ಇದ್ದಾರೆ ರೆಡಿ SCಗಳೆಲ್ಲ ತೋರಿಸೋ ಪ್ರಯತ್ನ ಅನ್ನೋದ. ಜೊತೆಗೆ 2028ರಲ್ಲಿ ಅಧ್ಯಕ್ಷ ಸ್ಥಾನ ಯಾರಿಗೋ ಬಂತಂದ್ರೆ ಅದು ಸಹಜವಾಗಿ ಅವ್ರಿಗೆ ಈ ಮುಖ್ಯಮಂತ್ರಿ ಪದವಿ ಮೇಲೆ ಒಂದು ಏನಪ್ಪ ಅಂದ್ರೆ ವಾರಸ ಅಂತೀವಿ ನಾವು, ಅದು ಬಂದಂಗೆ ಆಗ್ತದೆ. ಕೆಲವು ವಾರಸ ಇದ್ದವ್ರಿಗೆ ಬರ್ತದೆ ಅಂತಲ್ಲ, ಯಾಕೆ ವಾರಸದವರು ಇಲ್ಲಾಂದ್ರೆ ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯ, ಆ ಸರ್ಕಾರ ತಂದಂಥದ್ದು. ಹಂಗೆ ಇವತ್ತು ಮಾತ್ರ ಈ ಕುರ್ಚಿ ಬದಲಾವಣೆ ಚರ್ಚೆ ಜೋರು ಹಿಡಿದ. ಅದರಲ್ಲೂ SC ಒಬ್ಬರು ಅಧ್ಯಕ್ಷರಾಗಬೇಕು ಅನ್ನುವಂಥ ಒತ್ತಾಸೆ ಜೋರಾಗಿದ್ದರಿಂದಾಗೆ ನಮ್ಮ DKC ಅವ್ರಿಗೆ ಒಂದಿಷ್ಟು ತೊಂದರೆಗಳು ಬರ್ಬೋದೇನೋ ಅನ್ನುವಂಥ ವಿಚಾರ ಏನಾಗ್ತದೆ ನೋಡೋಣ. ಅವರು ಸಾಕಷ್ಟು ಜ್ಞಾನಿದ್ದಾರೆ, ಅಧಿಕಾರವನ್ನು ಹೆಂಗೆ ಹಿಡಿಬೇಕು ಅನ್ನೋದು ಸಾಕಷ್ಟು ಕಲಿತಿದ್ದಾರೆ. ಇದರಲ್ಲಿ ಪಾರಂಗತರು ಅದಾರ. ಒಟ್ಟಿನಲ್ಲಿ ಆಗಲಿ ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ, ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಯಾರು ಅಧ್ಯಕ್ಷ ಆದರೂ 2028 ಚುನಾವಣೆಯನ್ನು ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಅದ. ಅದು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.